ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣಂದ್ರ ನೀವು ಸಾಕ್ಷಾತ್ ದೇವರ ಸ್ವರೂಪವನ್ನೇ ಹೊತ್ತು ಈ ಭೂಮಿಗೆ ಬಂದಂತವರು ತಾಯಿ 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 ಅಂತ ಶಕ್ತಿಯನ್ನು ಒಳಗೊಂಡು ಇವತ್ತಿನ ದಿನ ಇಷ್ಟೆಲ್ಲ ತಾಯಿಂದರಲ್ಲಿ ಬಂದು ತಾವೆಲ್ಲರೂ ಕುಳಿತುಕೊಂಡಿದ್ದೀರಿ. ಇವತ್ತು ನೋಡ್ರಿ ಎಷ್ಟು ಖುಷಿ ಆಗ್ತದೆ, ಎಷ್ಟು ಪ್ರೀತಿ. ಇವತ್ತು ತಾಯಿ ಬರ್ತಾಳೆ, ಒಂದು ಮಾತನಾಡಿಸ್ತಾಳೆ. ಅಮ್ಮ, ಒಂದು ಬಾರಿ ಸನ್ಯಾಸತ್ವವನ್ನು ನಾವು ಸ್ವೀಕಾರ ಮಾಡಿಕೊಂಡ ಬಳಿಕ ನಮ್ಮ ಧರ್ಮ ಪರಂಪರೆಯಲ್ಲಿ ಒಂದು ಸಿದ್ಧಾಂತ ಏನಿದೆ ಅಂತಂದ್ರೆ, ವಿರಕ್ತಾಶ್ರಮವನ್ನು ನಾವು ಸೇರ್ಬೇಕಾದ್ರೆ ನಿಮಗೆಲ್ಲ ಉಡದಾರ ಯಾವಾಗ ಕಟ್ ಮಾಡ್ತಾರೆ ಗೊತ್ತೈತಲ್ಲ? ಉಡದಾರ ಯಾವಾಗ ಕಟ್ ಮಾಡ್ತಾರ? ಮಣ್ಣಲ್ಲಿ ಮಣ್ಣಾಗುವ ಮಣ್ಣ ನಿಮಗೆಲ್ಲ ಲೌಕಿಕ ಪ್ರಪಂಚದಲ್ಲಿ ಉಡದಾರ ಕಟ್ಟ ಮಾಡಿದರೆ, ನಮ್ಮ ಆಧ್ಯಾತ್ಮದ ಪರಂಪರೆಯಲ್ಲಿ ಎಷ್ಟು ಕಠೋರ ಪರಂಪರೆ ಇದೆ ವಿರಕ್ತ ಪರಂಪರೆಯಲ್ಲಿ ಅಂತಂದ್ರೆ, ಸ್ವತಃ ಮಗ ಜೀವಂತ ಇದ್ದಾಗ ವಿರಕ್ತ ಪೀಠವನ್ನು ಅಲಂಕರಿಸಬೇಕಾದ್ರ ಸ್ವತಃ ನನ್ನ ಹೆತ್ತ ತಾಯಿ ಬಂದು ನನಗೆ ಉಡದಾರ ಕಟ್ಟ ಮಾಡಿ ಚಿಂಚನೆಯ ಭಕ್ತರ ಒಡಿಯೊಳಗೆ ಹಾಕಿ ಹೇಳ್ತಾಳ, ಇವತ್ತಿನಿಂದ ನನ್ನ ಪಾಲಿಗೆ ಮಗ ಸತ್ತಾನ, ಇವತ್ತಿನಿಂದ ನನ್ನ ಪಾಲಿಗೆ ಮಗ ಸತ್ತಾನ, ಚಿಂಚನೆಯ ತಾಯಿಯಂದ್ರ ಮಗನಾಗಿ ನಿಮ್ಮ ಉಡಿಯೊಳಗೆ ಬಂದಾನಂತ ಸ್ವತಃ ಹೆತ್ತಿರುವ ತಾಯಿ ತನ್ನ ಕಣ್ಣೆದುರಿಗೆ ಉಡದಾರ ಕಟ್ಟ ಮಾಡಿ ನಿಮ್ಮ ಮಡಿಯೊಳಗಡೆ ಹಾಕ್ತಾಳೆ. ಅಂತಹ ಪರಂಪರೆ ಇದು ವಿರಕ್ತ ಪರಂಪರೆ. ವಿರಕ್ತ ಪರಂಪರೆ ಅಂದ್ರೆ ಸಾಮಾನ್ಯ ಅಲ್ಲ. ವಿರಕ್ತ ಪರಂಪರೆಯ ಪೀಠ ಅಂದ್ರೆ ಸಾಮಾನ್ಯ ಅಲ್ಲ. ಶೂನ್ಯ ಪೀಠ, ಅಲ್ಲಮನ ಪೀಠ ಅಂದ್ರೆ ಸಾಮಾನ್ಯ ಅಲ್ಲ. ಎಲ್ಲವನ್ನ ತೊರೆದು ಎಲ್ಲವನ್ನ ಸುಟ್ಟು ಇಲ್ಲಿ ನಾವು ಕುಳಿತುಕೊಂಡಾಗ ಮಾತ್ರ ವಿರಕ್ತ ಆಗಲಿಕ್ಕೆ ಸಾಧ್ಯ ಇದೆ ವಿನಃ ಇಲ್ಲದಿದ್ರೆ ವಿರಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಖುಷಿ ಪಡಕತ್ತಿದ್ರು. ಎಷ್ಟು ಖುಷಿ ಪಡಕತ್ತಿದ್ರು ಅಂದ್ರೆ ಹಂಗ ಈ ಕಡೆ ಎಲ್ಲ ಕುಂತಾ ಇದ್ರು, ಈ ಕಡೆ ಕುಂತಾ ಇದ್ರು. ನಮ್ಮ ಅಜ್ಜರ್ಗೆ ದೊಡ್ಡ ದೊಡ್ಡ ಮಾಲಿ ಬರಾಕತ್ತಾವ, ನಮ್ಮ ಅಜ್ಜರ್ಗೆ ದೊಡ್ಡ ದೊಡ್ಡ ಹಣ್ಣಿನ ಬುಟ್ಟಿ ಬರಾಕತ್ತಾವ, ನಮ್ಮ ಅಜ್ಜರ್ಗೆ ಪೇಟೆ ಕೊಡೋರು ಯಾರು, ಗುಣಗಡಿಗೆ ಹಾಕೋರು ಯಾರು, ಬೆಳ್ಳಿ ಗಡ ಹಾಕೋರು ಯಾರು, ಅದನ್ನ ಹಾಕೋರು ಯಾರು, ಬಂಗಾರ ಉಂಗ್ರ ಹಾಕೋರು ಯಾರು, ಎಂತಿಂತ ಮಾಲೆ, ಲಟ್ಟೋಳ ಮಾಲೆ ನಾವು ನೋಡೇ ಇಲ್ಲ, ಅಂತಿಂತ ಮಾಲೆ ಹಾಕಕತ್ತಾರ. ಬಹಳ ಜನ ಖುಷಿ ಖುಷಿ ಖುಷಿ. ಬಹಳ ಜನ ಅನ್ನಾಕತ್ತಿದ್ರು, ಏನೋ ಸ್ವಾಮಿಗಳ ಜೀವನ ಬಹಳ ಚಲೋ ನಡೆದಿದೆ, ಬಹಳ ಚಲೋ ನಡೆದಿದೆ. ಸಿದ್ಧಾರೂಢರು ಕೈಲಾಸ ಮಂಟಪದೊಳಗೆ ಕುಳಿತುಕೊಂಡಿದ್ರು. ಹೆಂಗ ನಾವು ಈಗ ಹೆಂಗ್ ಕುಂತೇವಲ್ಲ, ಕೈಲಾಸ ಮಂಟಪದೊಳಗೆ ಕುಳ್ಕೊಂಡಿದ್ರು. ಏನು ಸುಖ ಐತಿ ಅದು. ಅವ್ವ ಅಪ್ಪನ ಬಿಟ್ಟು ಬರಬೇಕು, ತಂದೆ ತಾಯಿಯನ್ನು ಬಿಟ್ಟು ಬರಬೇಕು, ಬಂಧು ಬಳಗದವರನ್ನು ಬಿಟ್ಟು ಬರಬೇಕು. ಯಾರ ಸಲುವಾಗಿ? ಯಾರ ಸಲುವಾಗಿ? ಯಾರ ಸಲುವಾಗಿ? ನಿಮ್ಮ ಸಲುವಾಗಿಲ್ಲ. ಒಬ್ಬ ಸ್ವಾಮಿ ಆದಂಥವನು, ಅಮ್ಮ ನಿಮ್ಮ ಮಕ್ಕಳು ನೋಡೋಣ, ನಾವು ಒಂದು ವರ್ಷ ಹಾಸ್ಟೆಲ್ದಾಗ ಇಟ್ರೆ ನೀವೆಷ್ಟು ಸರಿ ಹೋಗಿ ಭೇಟಿ ಆಗ್ತೀರಿ ಮಕ್ಕಳನ್ನ? ಎಷ್ಟು ಸರಿ ಭೇಟಿ ಆಗ್ತೀರಿ? ತಿಂಗಳಿಗೊಮ್ಮೆ ಹೋಗೇ ಹೋಗ್ತೀರಿ, ಸಂಡೇ ಮೀಟಿಂಗ್ ಹೋಗೇ ಹೋಗ್ತೀರಿ. ಯಾಕ? ನನ್ನ ಮಗ ಹಾಸ್ಟೆಲ್ನಾಗ ಅದಾನ, ನನ್ನ ಮಗ ಪಾಪ ಸಪ್ಪೆ ಉಂಡಿರ್ತೈತಿ ಹಾಸ್ಟೆಲ್ನಾಗ ತಿಳ್ಕೊಂಡು ಹೇಳಿ ಉಂಡಿ ಮಾಡೋರೇನು, ಕರ್ಚಿಕಾಯಿ ಮಾಡೋದೇನು. ಯಾವಾಗ ಮಟ್ಟಕ್ಕೆ ನಮ್ಮ ಮಗು ಬಿಟ್ಟು ಹೋದ್ಲಂದ್ರೆ ನಾ ಸತ್ತಾಗ ನಾನು ನೋಡಕ್ ಬರ್ಬೇಕು. ನಮ್ಮ ಅವ್ವ ಇದ್ದಾಗಲ್ಲ, ಇದ್ದಾಗಲ್ಲ. ಅದನ್ನೆಲ್ಲವನ್ನ ತೊರೆದು ಬರಬೇಕು, ಬಿಟ್ಟು ಬರಬೇಕು. ನನಗೂ ಬಹುಶಃ ಖುಷಿ ಅದೇ, ನನಗೇನು ದುಃಖ ಇಲ್ಲ, ದುಃಖ ಇಲ್ಲ. ಬಹುಶಃ ನನಗೆ ಹೀಗೆ ಅನ್ನಿಸ್ತದೆ, ಒಬ್ಬ ತಾಯಿಯನ್ನು ತೊರೆದು ಬಂದಿದ್ದೇನೆ. 10,000 ಜನ ತಾಯಿಯಂದ್ರನ್ನ ಇವತ್ತಿನ ದಿನ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ಸ್ವೀಕಾರ ಮಾಡಿಕೊಂಡಿದ್ದೇನೆ. ನಿಮ್ಮನ್ನ ನಾನು, ನೀವೇ, ಎಲ್ಲ ನೀವೇ, ಎಲ್ಲ ನೀವೇ. ನಿಮಗಾಗಿ, ಸೇವೆಗಾಗಿ. ಬಹುಶಃ ಹಸ್ತೇಂದ್ರನ ತಗೊಂಡು ಹೋಗಕ್ಕೆ ಬರೋದಿಲ್ಲ, ಮಠದ ಕಟ್ಟಡಗಳನ್ನ ತಗೊಂಡು ಹೋಗಕ್ಕೆ ಬರೋದಿಲ್ಲ, ಮಠದ ಆಸ್ತಿಗಳನ್ನ ನಾನೇನು ಸತ್ತು ಬಳಿಕ ನಾ ಪುಣ್ಯಾಗ ಹೋಗಿಡೋ ಅಂತಂದ್ರೆ ಅದು ಸಾಧ್ಯ ಇಲ್ಲ, ತಗೊಂಡು ಹೋಗಕ್ಕೆ ಬರೋದೇ ಇಲ್ಲ. ಮಠದಲ್ಲಿರೋ ಬಂಗಾರ ತಗೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಮಠದಾಗಿದ್ದ ಕಾರ್ ತಗೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ತೊಂದ್ರೆ ಯವ, ನನಗ ನಿಮ್ಮ ಮಠದಾಗ, ನಿಮ್ಮ ಮನೆ ಒಳಗ ಸೋಫಾ ಸೆಟ್ಗಳ ಮೇಲೆ ನನಗೆ ಜಾಗ ಬೇಡ, ನಿಮ್ಮ ಮನೆಯೊಳಗೆ ಪಡಸಾಲೆ ಒಳಗೆ ನನಗೆ ಜಾಗ ಬೇಡ, ನಿಮ್ಮ ಹೊಲದ ಉತ್ತಾರಿ ಒಳಗೆ ನನ್ನ ಮಗ ಅನ್ನೋದನ್ನ ಬೆಳಕ ಮಲ್ಲ ಮತ್ತು ಹೊಲದ ಉತ್ತಾರಿ ಒಳಗೆ ಜಾಗ ಕೊಡಪ್ಪ ಅಂದಿಸೆ ನನಗಿಲ್ಲ. ನಿಮ್ಮ ಮನೆಯ ಆಸ್ತಿ ಒಳಗೆ ನನಗೆ ಹೆಸರು ಬೇಕು, ಪಾಲು ಬೇಕು ಅನ್ನೋ ಆಸೆ ಇಲ್ಲ. ನಿಮ್ಮ ಮನೆಯೊಳಗೆ ಬಂಗಾರ ಇದ್ರೆ ನನಗೆ ಆಸೆ ಇಲ್ಲ, ನನಗೆ ಅದು ಬೇಡವೇ ಬೇಡ. ನಿಮ್ಮ ಮನೆಯೊಳಗೆ ಸೋಫಾ ಸೆಟ್ ಇದ್ರೆ ಅದು ನನಗೆ ಬೇಡೇ ಬೇಡ. ನನಗೆ ಅಲ್ಲಿ ಜಾಗ ಕೊಡ್ಲಿಕ್ಕೆ ಹೋಗ್ಬೇಡ್ರಿ.
ನೀವೆಲ್ಲಿ ಜಾಗ ಕೊಡ್ರಿ ಅಂದ್ರ ನಿಮ್ಮ ಹೃದಯದೊಳಗೆ ನನ್ನ ಮಗ ಒಬ್ಬ ಮಠದಾಗದಾನಂತ ಈ ಹೃದಯದೊಳಗೆ ಜಾಗ ಕೊಟ್ಬಿಡ್ರಿ. ಮತ್ತೇನು ನಮಗ್ ಬೇಡ, ಮತ್ತೇನು ನಮಗ್ ಬೇಡ. ಹಿಂಗ ಅನಿಸ್ತದೆ. ಬಹುಶಃ ಯುವಕರನ್ನ ಒಂದ್ಸರಿ ನೋಡ್ಬಿಟ್ರೆ ರಾತ್ರಿ 12 ಮಠ ನನ್ನ ಜೊತೆ ಕುಂತಿರ್ತಾವ. ರಾತ್ರಿ 12 ಮಠ ಅವ್ರ ಮನಿ ನೆಚ್ಚಂಗಿಲ್ಲ, ಮನಿ ಕೆಲಸ ಇಲ್ಲ. ಅವ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಶ್ರದ್ಧೆ, ಯುವಕರಂತರೂ ನಿಜವಾಗ್ಲೂ ಬಹುಶಃ ನಿಮ್ಮಂತ ಅಣ್ಣ ತಮ್ಮಂದ್ರನ್ನ ಪಡೆದು ನಾನು ಪುಣ್ಯವಂತ ಅಂತ ಭಾವಿಸ್ಕೊಳ್ತೇನೆ. ಕಟ್ಟಬೇಕಂತ ನನಗೆ ಆಸೆ ಇಲ್ಲ. ಗುರುಗಳೆಲ್ಲ ಮಠ ಕಟ್ಟಿ ಹೋಗ್ಬಿಟ್ಟು ಗುರುಗಳೆಲ್ಲ ಮಠ ಕಟ್ಟಿ ಹೋಗ್ಬಿಟ್ಟಾರೆ. ಮಠ ಕಟ್ಟೋದೇನು ಕೆಲಸ ಇಲ್ಲ. ಬರೀ ನಾನು ನೀರು ಹೊಡ್ಕೊಂತ ಕುಂದ್ರೆ ಸಾಕು, ಕಸ ಹುಡುಗಿದ್ರೆ ಸಾಕಾಗಿತ್ತು ನನ್ನ ಮಠ ಅಂದ್ರೆ. ಆಟ ದೊಡ್ಡದು ಕಟ್ಟ್ಯಾರ ಅಂತ ಮಠ ದೊಡ್ಡದೈತಿ. ಭಕ್ತರು ದೊಡ್ಡವರದಾರ. ನಾ ಏನು ಕಟ್ತೀನಿ ಅಲ್ಲಮ್ಮನ ಮಠದೊಳಗಂತಂದ್ರೆ ಭಕ್ತರ ಗುಡಿ ಗೋಪುರವನ್ನು ಕಟ್ಟುವಂತಹ ಕೆಲಸವನ್ನ ಅಲ್ಲಮ್ಮನ ಮಠದೊಳಗೆ ಎಲ್ಲರೂ. ಅದಕ್ಕಾಗಿ ತಂದೆ ತಾಯಿಗಳನ್ನ, ಬಂಧು ಬಳಗದವರನ್ನ ಪ್ರೀತಿಸುವಂಥದ್ದನ್ನ, ಗೌರವಿಸುವಂಥದ್ದನ್ನ ನಾವೆಲ್ಲರೂ ಮಾಡಬೇಕಾಗ್ತದೆ. ನನಗೆ ಬಹಳ ಜನ ತಾಯಿದ್ರು ಹೇಳ್ತಾ ಇದ್ರು, ಇವತ್ತೊಬ್ಬ ತಾಯಿಯವರು ಬಹುಶಃ ರಘುಕವಿಯಿಂದ ಬಂದಿದ್ರು. ಆ ತಾಯಿಯವರು ನನಗೆ ಹೇಳ್ತಾ ಇದ್ರು, ಬುದ್ಧಿ ನೀವು ತಾಯಿ ಬಗ್ಗೆನೇ ಮಾತನಾಡಬೇಕು ಇವತ್ತು ಅಂತ. ಅಮ್ಮ ಆಯಿತು, ಇವತ್ತು ನನ್ನ ತಲೆಯಲ್ಲಿ ವಿಚಾರ ಇಟ್ಕೊಂಡಿದ್ದೆ, ತಾಯಿ ಕುರಿತೇ ನಾನು ಮಾತನಾಡಬೇಕು ಅನ್ನುವಂಥ ವಿಚಾರವನ್ನು ನಾನು ಇಟ್ಟುಕೊಂಡಿದ್ದೆ. ಬಹುಶಃ ನನಗೆ ಹೆಂಗೆ ಆಗ್ಬಿಟ್ಟೈತಿ ಅಂತಂದ್ರೆ ಓದಾಕ ಸರಿ ಪುರ್ಸತ್ ಸಿಗಾಕತ್ತಿಲ್ಲ. ಓದಾಕ ಬಿಡ್ರಿ ನಾವು ದೂರ ಐತಿ, ಮಕ್ಕಳಕ್ಕೆ ಜಾಗ ಮಕ್ಕಳಕ್ಕೆ ಟೈಮ್ ಸಿಗಾಕತ್ತೆ, ಇನ್ನು ಓದೋದು ದೂರ ಐತಿ ಅಂದ್ರೆ ನನಗೆ ನಿದ್ದೆ ಸರಿ ಹೆಂಗೆ ನನಗೆ ನಿದ್ದೆನ ಬರಲಾಗಿತ್ತು. ನನಗೆ ನಿದ್ದೆ ಬಹುಶಃ ನನ್ನಟ್ಟು ನಿದ್ದೆ ಮಾಡೋರು ನಮ್ಮ ದೇವರೊಳಗೆ ಯಾರೋ ಇಲ್ಲ, ಅಷ್ಟು ನಿದ್ದೆ ಮಾಡ್ತಿದ್ದೆ ನಾನು. ಚಿಂಚಿನಿ ಮಠಕ್ಕೆ ಬಂದ ಮೇಲೆ ಆ ನಿದ್ದೆ ಎಲ್ಲಿ ಹೋಗಿದ್ದೆ ಅನ್ನೋದು ತಿಳಿಯಲಾಗಿತ್ತು. ಅಂದ್ರೆ ಅಷ್ಟು ಜನ ಬರ್ತೀರಿ, ನಮಸ್ಕಾರ ಮಾಡ್ತೀರಿ, ಗೌರವ ಕೊಡ್ತೀರಿ, ಅಭಿನಂದನೆಗಳನ್ನ ತಿಳಿಸ್ತೀರಿ. ಬಹುಶಃ ನನಗ ಅನ್ನಿಸ್ತದೆ ಚಿಂಚನೆ ಒಳಗೆ ಯಾವುದೇ ಒಂದು ಸಮುದಾಯ ಉಳಿದಿಲ್ಲ. ಎಲ್ಲರೂ ಬಂದು ಚಿಂಚನೆ ಮಠ ಗುರುಗಳಿಗೆ ಸನ್ಮಾನ ಮಾಡೋಗ್ರಿ. ಎಲ್ಲರೂ ಅವರು ಇವರು ಎಲ್ಲರೂ ಇವತ್ತು ಭಾಳ ಖುಷಿ ಆಯ್ತು. ಏನೋ ಅಂತಂದ್ರೆ ಸುಮಾರು 60-70 ವಯಸ್ಸಿನ ತಾಯಂದ್ರು ಬಂದು ನನಗೆ ಗೌರವ ಸಲ್ಲಿಸಿದ್ರು ಇವತ್ತು ಚೆಂಚಿನಿಯವರೇ. ಬಹುಶಃ ಮತ್ತು ಹಂಗಂತೇಳಿ ನೀವು ನಾಳೆ ಬಂದಿಗಿಂದ್ರಿ ಹೇಳಕತ್ತೇನೆ ನಾನು. ನೀವೆಲ್ಲರೂ ಮಾಡ್ತೀರಿ ಭಕ್ತಿನ, ಅವಾಗ ಮಾಡಿದ್ದು ಹೇಳಕತ್ತೇನೆ ಅಷ್ಟೆ. ಒಂದು 8-10 ಜನ ಬಂದು ನಮ್ಗೆ ಗೌರವ ಸಲ್ಲಿಸಿದ್ರು, ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಒಂದು ಮಾತು ಹೇಳಿದ್ರು ಆ ತಾಯಿಯವರು ಕೊನೆಗೆ ಸಲ್ಲಿಸಿ, ಅಪ್ಪ ನೀ ಬೇರೆ ಅಲ್ಲ, ಚಿಂಚನೆಯ ಎಲ್ಲ ತಾಯಂದ್ರ ಮನಸ್ಸಿಗೆ ನೀನು ಬೇರೆ ಅಲ್ಲ. ಚಿಂಚನೆ ಎಲ್ಲ ತಾಯಂದರ ಮನೆಗೆ ಮಗನಾಗಿ ನೀನು ಬಂದಿದ್ದೀಯ, ಮಗನನ್ನಾಗಿ ನಾವು ಪಡೆದಿದ್ದೇವೆ, ನಿಮ್ಮನ್ನ ನಾವು ಜೋಪಾನ ಮಾಡ್ತೇವೆ. ಬಹುಶಃ ಇದಕ್ಕಿಂತ ದ್ವಾರದ ಏನೂ ಬೇಕಾಗಿಲ್ಲ. ಸ್ವಾಮಿಗಳು ಏನು ಬಯಸ್ತಾರೆ ಅಂತಂದ್ರೆ ಇದನ್ನೇ ಬಯಸ್ತಾರೆ. ನಾನು ನೋಡ್ರಿ, ನಿಮ್ಮ ಕಡೆ ನಾ ಬೆಳ್ಳಿ ಬಯಸಲ್ಲ, ಬಂಗಾರ ಬಯಸಲ್ಲ, ಹಣ ಬಯಸಲ್ಲ, ನನಗದು ಬೇಡ. ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯ. ಚಿಂಚನಿ ಮಠದ ಒಂದು ಕರೆ ಬಂದು ಬಿಡ್ತು ಅಂದ್ರೆ ಜಾತಿ ಮತ ಪಂಥಗಳನ್ನ ಮೀರಿ ಹಿಂಗೆ ಹೆಂಗ ಬಂದಿರಿ, ಹಿಂಗ ನೀವು ಮಠಕ್ಕೆ ಬಂದ್ರಿ ಅಂತಂದ್ರೆ ಬಹುಶಃ ಅಲ್ಲಮನ ಮಠಕ್ಕೆ ಯಾವುದು ಕಡಿಮೆ ಬೀಳಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತಾನಾಗಿ ಹರ್ಕೊಂಡು ಬರ್ತದೆ. ಯಾರೋ ಏನೋ ತಂದು ಕೊಡ್ತಾರೆ, ಯಾರೋ ಮಾಡ್ತಾರೆ, ಯಾರೋ ಅಡಿಗೆ ಮಾಡ್ತಾರೆ. ನೋಡ್ರಿ, ಇವತ್ತಿಟ್ಟು ಜನ ದಾಸೋಹ ಮಾಡಕತ್ತಾರ. ನಾವೊಂದು ದಿನ ದಾಸೋಹಕ್ಕೆ ಎಷ್ಟು ಅದಕ್ಕೆ ಖರ್ಚಾಗೈತೆ ಅಂತ ಕೇಳಿಲ್ಲ. ಎಷ್ಟು ಜನ ಉಂಡಾರ ಅಂತ ಲಾಸ್ಟ್ ಒಂದು ದಿನ ಕುಂತ ಕೇಳುತ್ತೇನೆ, ಭಾಳ ಲಾಸ್ಟ್ ಎಲ್ಲ ಹುಡುಗರ್ಕಿಂತ. ಅವ್ರು ಹೇಳ್ತಾರೆಪ್ಪ 1 ಕ್ವಿಂಟಲ್ ಹೋಗೈತ್ರಿ, 80 kg ಹೋಗೈತ್ರಿ, 90 kg ಹೋಗೈತ್ರಿ. ಬಹುಶಃ
ಅಷ್ಟು ಜನ ಅಲ್ಲಿ ಅಡಿಗೆ ಮಾಡಕತ್ತಾರ, ಅಷ್ಟು ಜನ ನೀಡಾಕತ್ತಾರ. ಬಹುಶಃ ನನಗ ಅನಿಸ್ತದೆ ಇಲ್ಲಿ ಬಂದವರು ಯಾರು ಹಣಕ್ಕಾಗಿ ಸೇವೆಯನ್ನು ಮಾಡ್ತಾ ಇಲ್ಲ, ಅಲ್ಲವನ ಭಕ್ತಿಗಾಗಿ ಸೇವೆಯನ್ನ ತಾವೆಲ್ಲರೂ ಮಾಡ್ತಾ ಇದ್ರೆ ಅಲ್ಲವನ ಮಠದಲ್ಲಿ. ಹುಡುಗರು ರಾತ್ರಿ 12 ಆದರೂ ಸಹಿತ ಮಠದೊಳಗೆ ಬರೀ ಕುಳಿತುಕೊಂಡಿರ್ತಾರೆ. 200 ಜನ, 300 ಜನ, 100 ಜನ ತರುಣರೆಲ್ಲ ಇಲ್ಲಿ ಕೂತ್ಕೊಳ್ತಾರೆ, ಸೇವೆ ಮಾಡುತ್ತಾರೆ, ನೀಡುತ್ತಾರೆ, ಬಡಿಸ್ತಾರೆ. ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿ ತಾವು ಕೊನೆಗೆ ಉಣ್ಣುತ್ತಾರೆ. ಬಹುಶಃ ಇನ್ನೇನು ಬೇಕು ಹೇಳಿ, ಇನ್ನೇನು ಬೇಕು ಹೇಳಿ. ಓ ಸ್ವಾಮಿ ಏನ್ ಬಯಸ್ತಾನಂದ್ರೆ ಇದನ್ನೇ ಬಯಸ್ತಾನೆ. ನೋಡ್ರಿ ಎಷ್ಟು ಜನ ಇಲ್ಲಿ ಬರಾಕತ್ತಾರ, ಸ್ವಾಮಿಗಳು ಒಂದೇ ಮಾತು ಹೇಳಾಕತ್ತಾರ. ಬಹುಶಃ ಇಂಥ ಭಕ್ತರನ್ನ, ಇಂಥ ಭಕ್ತಿಯನ್ನ ಬಹುಶಃ ನಾವ್ ಎಲ್ಲಿ ನೋಡಿಲ್ಲ, ಚಿಂಚಿನಿ ಒಳಗ ನೋಡಾಕತ್ತೀವಿ ಏನೋ ಅಷ್ಟ್ರ ಮಟ್ಟಿಗೆ ಬಂದು ಸ್ವಾಮಿಗಳೆಲ್ಲ ಮಾತಾಡಕತ್ತಾರ. ಎಲ್ಲ ದೊಡ್ಡ ದೊಡ್ಡ ಪ್ರಮ ಪೂಜ್ಯರು, ಹರಗುರೋಚರ ಮೂರ್ತಿಗಳು ನೋಡ್ರಿ ಅಲ್ಲಮನ ಮಠಕ್ಕಾಗಿ, ಅಲ್ಲಮನ ಮಠದ ಸೇವೆಯನ್ನು ಮಾಡಲು ಬಂದ ಸಣ್ಣ ನನ್ನಂತ ಸಾಧಕನಿಗೆ ಅಂತಹ ದೊಡ್ಡ